ಸೊ ವಿಷಯ ತಮಗೆಲ್ಲ ಗೊತ್ತಿದೆ, ನಾನು ಜಾಸ್ತಿ ಸುತ್ತಿಪಡಿಸಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಮೇ 20ನೇ ತಾರೀಕು ಕಾರ್ಯಕ್ರಮ ನಿಗದಿ ಆಗಿರೋದು. ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಸುಮ್ಮನೆ ನಾವು 2 ವರ್ಷ ಕಾರ್ಯಕ್ರಮ ಮಾಡ್ಬೋದು, ಆದರೆ ಜನ ಸೇರಿಸ್ಬೋದು, ಕಾರ್ಯಕ್ರಮ ಆಗುತ್ತೆ. ಆದರೆ ಅರ್ಥಪೂರ್ಣವಾಗಿ ಆಗ್ಬೇಕಾದ್ರೆ ಏನಾದ್ರೂ ಒಂದು ಜನಪರವಾಗಿ ಆಗ್ಬೇಕು ಅನ್ನೋದು ಉದ್ದೇಶ. ಸೊ ಜನಪರ ಅಂತ ಹೇಳಿದ್ರೆ ಅತ್ಯಂತ ಬಡವರು ಯಾರಿದ್ದಾರೆ ಅವರಿಗೆ ಸಹಾಯ ಆಗುವಂತ ಕೆಲಸ ಏನಾದ್ರೂ ಮಾಡಿ ಅದರ ಮುಖಾಂತರ 2 ವರ್ಷ ಆಚರಣೆ ಮಾಡಿದ್ರೆ ಅರ್ಥಪೂರ್ಣ ಇರುತ್ತೆ ಅನ್ನುವಂಥದ್ದು ಇದರ ಉದ್ದೇಶ. ಸೊ ತಮಗೆ ಗೊತ್ತಿರೋ ಹಾಗೆ ಇದೇ ಕಾರಣಕ್ಕೆ 10 ವರ್ಷಗಳಿಂದ ಬಾಕಿ ಇದ್ದಂತಹ ಸಮಸ್ಯೆ ಈ ಕಂದಾಯ ಗ್ರಾಮಗಳ ರಚನೆಯ ಮುಖಾಂತರ ಬಡವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ನಡೆದಿದೆ ಈಗಾಗಲೇ. ಕಾನೂನು ತಿದ್ದುಪಡಿ 2017ರಲ್ಲಿ ಆದರೂ ಕೂಡ ಅನುಷ್ಠಾನ ಇಲ್ಲಿವರೆಗೂ ಕೂಡ ಪೂರ್ಣ ಆಗಿಲ್ಲ. ಈ ಹಿಂದೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದ್ರೆ ಇನ್ನೂ ಆಗ್ಬೇಕಾಗಿರೋದು ಬಹಳ ಇದೆ. ಒಟ್ಟು 3614 ಗ್ರಾಮ ಅಷ್ಟು ಕಂದಾಯ ಗ್ರಾಮ ರಚನೆ ಆಗ್ಬೇಕು ಅಂತ ಇಲ್ಲಿವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿ ಸಂಖ್ಯೆ. ಅದರಲ್ಲಿ ಈಗ ಬಹುಶಃ ಒಂದು 2600 ಗ್ರಾಮಕ್ಕೆ ಈಗ ಅಂತಿಮ ಅಧಿಸೂಚನೆ ಆಗಿದೆ. ಈ ಹಿಂದೆ 5 ವರ್ಷದಲ್ಲಿ ಒಂದು 1400ರಷ್ಟು ಆಗಿತ್ತು. ಈಗ ಕಳೆದ 1-2 ವರ್ಷದಲ್ಲಿ 1100, 1200ರಷ್ಟು ಅಂತಿಮ ಅಧಿಸೂಚನೆ ಆಗಿದೆ. ಸೊ ಇನ್ನ ಬ್ಯಾಲೆನ್ಸ್ ಇರುವಂತಹದನ್ನ ನಾವು ಮುಖ್ಯಮಂತ್ರಿಗಳಿಗೆ ಭರವಸೆ ಕೊಟ್ಟಿದ್ದೇವೆ, ಈ ವರ್ಷದ ಅಂತ್ಯಕ್ಕೆ ಎಲ್ಲ ಮುಗಿಸ್ತೇವೆ ಅಂತೇಳಿ ಅಂತ. ಸೊ ನಾವು ಮೇನ್ ಸಬ್ಜೆಕ್ಟ್ಗೆ ಬರೋದಕ್ಕೆ ಮೊದಲು ಎಲ್ಲರಿಗೂ ಮನವಿ ಏನಂದ್ರೆ, ಇನ್ನ ಬ್ಯಾಲೆನ್ಸ್ ಇರುವಂತಹದ್ದು ನಾವು ಜೂನ್ ತಿಂಗಳಲ್ಲೇ ಅಂತಿಮ ಅಧಿಸೂಚನೆ ಆಗಲೇಬೇಕು. ಯಾಕೆಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಅನ್ನ ಶುರು ಮಾಡೋ ಸಾಧ್ಯತೆ ಕಾಣ್ತಾ ಇರೋದ್ರಿಂದ ಸೊ ಜುಲೈಯಿಂದ ಅವರು ಹೊಸ ಅಧಿಸೂಚನೆ ಹೊರಡಿಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅಂತಿಮ ಅಧಿಸೂಚನೆ ಜೂನ್ ಅಲ್ಲಿ ಆಗಿದ್ದು ಮಾತ್ರ ಅದನ್ನ ನಾವು ಕೆಲಸ ಪೂರೈಸಬಹುದು. ಅವರಿಗೆ ಹಕ್ಕುಪತ್ರ ಕೊಡೋದಿಕ್ಕೆ ಏನು ಆಟ ಬರೋದಿಲ್ಲ. ಆದ್ರೆ ಜೂನ್ 30ರ ನಂತರ ನಾವು ಯಾವುದೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸೋದಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಜೂನ್ 30th ಅನ್ನ ಡೆಡ್ ಲೈನ್ ಇಟ್ಕೊಂಡು ದಯವಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಅಟ್ಲೀಸ್ಟ್ ಫೈನಲ್ ನೋಟಿಫಿಕೇಶನ್ ಆಗೋಗ್ಬೇಕು. ಹಕ್ಕುಪತ್ರ ಜುಲೈ ನಂತರ ಕೊಟ್ಟರು ನಡೆಯುತ್ತೆ ನನ್ನ ಪ್ರಕಾರ. ದಿಸ್ ಇಸ್ ದ ವೇ ಐ ಆಮ್ ಇಂಟರ್ಪ್ರಿಟಿಂಗ್ ಇಟ್, ಐ ಡೋಂಟ್ ನೋ, ಬಟ್ ಅಟ್ಲೀಸ್ಟ್ ಫೈನಲ್ ನೋಟಿಫಿಕೇಶನ್ ಜೂನ್ 30ಗೆ ಮುಗಿಬೇಕು. ಸೊ ಹಾಗಾಗಿ ದಯವಿಟ್ಟು ಬಿಫೋರ್ ವಿ ಗೆಟ್ ಟು ದ ಮೇನ್ ಸಬ್ಜೆಕ್ಟ್ ಎಲ್ಲರೂ ಕೂಡ DDLR ಇದ್ದೀರಿ, DC-ಗಳಿದ್ದೀರಿ, ನಿಮ್ಮ ಜಿಲ್ಲೆಯಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಎಷ್ಟಾಗಿದೆ ಅಷ್ಟನ್ನ ಈಗ ನಾನು ಸೆಕ್ರೆಟರಿ ಅವರು ಜಸ್ಟ್ 10 minutes ಹಿಂದೆ ಮಾತಾಡಿದ್ದು ಅದೇನೆ. ಈ ಕೆಲಸ ಮುಗಿಸ್ಬೇಕು, CM ಹೇಳಿರೋದು ನಮ್ಗೆ ಇದು ಮುಗಿಬೇಕು ಅಂತ. ಈ ವರ್ಷದಲ್ಲಿ ಮುಗಿಲೇಬೇಕು ಇದು. ಬಿಕಾಸ್ CM ಅವರು ಫಸ್ಟ್ DCCO ಕಾನ್ಫರೆನ್ಸ್ ಅಲ್ಲೇ ಆವಾಗ ಕೇಳಿದ್ರು ಇದು ಯಾಕೆ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ. ನಾವು ಹೇಳಿದ್ವಿ 1 ವರ್ಷದೊಳಗಡೆ ಮುಗಿಸ್ತೀವಿ ಸರ್ ಅಂತ ಹೇಳಿ 1.5 ವರ್ಷ ಆಯ್ತು. ಈಗ 1.5 ವರ್ಷ ಆದ್ರೂ ಕೂಡ ನಾವು ಕಂಪ್ಲೀಷನ್ ಸ್ಟೇಜ್ ಬಂದಿಲ್ಲ. ಸೊ ಅಟ್ಲೀಸ್ಟ್ ಡಿಸೆಂಬರ್ಗೆ ಈ ಟಾಸ್ಕ್ ಪ್ರಾಜೆಕ್ಟ್ ಮುಗಿಲೇಬೇಕು. ಸೊ ಪ್ಲೀಸ್ ಐ ಆಮ್ ರಿಪೀಟಿಂಗ್ 5th ಟೈಮ್, ಫೈನಲ್ ನೋಟಿಫಿಕೇಶನ್ ಎಲ್ಲ ಗ್ರಾಮಗಳು ಕೂಡ ಬ್ಯಾಲೆನ್ಸ್ 1000 ಇದೆ ನಮ್ಮ ಪ್ರಕಾರ ಪೈಪ್ಲೈನ್ ಅಲ್ಲಿ ಇರೋದು. ಅದು ಎಲ್ಲವೂ ಕೂಡ ಜೂನ್ಗೆ ಫೈನಲ್ ನೋಟಿಫಿಕೇಶನ್ ಆಗಬೇಕು. ಸೊ ನಾವು ಕಮಿಂಗ್ ಟು ದ ಮೇನ್ ಸಬ್ಜೆಕ್ಟ್. ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಇದು ಸಮಾಜದ ಬಹಳ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಜನಗಳ ಕೆಲಸ ಇದು. ಹಾಡಿ ಹಟ್ಟಿ ತಾಂಡ ಇಲ್ಲೆಲ್ಲ ವಾಸ ಮಾಡುವಂತವರು ಎಲ್ಲ ಕೂಡ ವೆರಿ 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 ವೀಕರ್ ಸೆಕ್ಷನ್ಸ್ ಅಂಡ್ ಪೂರರ್ ಸೆಕ್ಷನ್ಸ್ ಇಂದ ಬಂದಿರೋರು. ಹಿಸ್ಟಾರಿಕಲಿ ಸುಮಾರು ಜನ ಇವರು ಬೇಸಿಕ್ ಸರ್ವಿಸಸ್ ಇಂದ ವಂಚಿತರಾಗಿರುವಂತವರು. ಈಗ ಒಂದು 10 ವರ್ಷದಿಂದ ಗ್ರಾಮ ಠಾಣ ಆಗಿದೆಯಾ ಇಲ್ವಾ ಅಂತ ಮುಲಾಜು ನೋಡದೆ ನಾವು ರೋಡು ನೀರು ಎಲ್ಲ ಕೊಟ್ಟಿದ್ದೇವೆ. ಆದ್ರೆ ಈ ಹಿಂದೆ ಅಲ್ಲಿ ಸ್ಕೂಲ್ ಇರ್ತಾ ಇರ್ಲಿಲ್ಲ ಆಕ್ಚುಲಿ, ಬಿಕಾಸ್ ಇಟ್ ವಾಸ್ ನಾಟ್ ಎ ರೆವಿನ್ಯೂ ವಿಲೇಜ್. ಅವ್ರಲ್ಲಿ ಸ್ಕೂಲು ಕೊಡ್ತಾ ಇರ್ಲಿಲ್ಲ, ವಾಟರ್ ಸಪ್ಲೈ ಸ್ಕೀಮ್ ಆಗ್ತಾ ಇರ್ಲಿಲ್ಲ, ಬಹಳ ಅವ್ರಿಗೆ ಡಿಪ್ರವೇಶನ್ ಇತ್ತು. ಬಟ್ ಅಫ್ಕೋರ್ಸ್ 10-12 years ಇಂದ ವಿ ಹ್ಯಾವ್ ಪ್ರೊವೈಡೆಡ್ ಫೆಸಿಲಿಟೀಸ್. ಸೊ ಈಗ ಪ್ರಾಕ್ಟಿಕಲಿ ಊರಾಗಿದೆ. ಆದ್ರೂ ಕೂಡ ಕೆಲವು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಅವ್ರಿಗೆ ಈಗಲೂ ಕೂಡ ಬೇಸಿಕ್ ಸರ್ವಿಸಸ್ ಡಿನೈ ಆಗ್ತಾ ಇದೆ.
ಸೊ ಇವರೆಲ್ಲ ಬಡ ವರ್ಗಕ್ಕೆ ಸೇರಿರೋರು, ಅವ್ರದ್ದು ಆದ್ಯತೆ ಮೇಲೆ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಕಮಿಟ್ಮೆಂಟ್. ಹಾಗಾಗಿ ಇಂಥ ಜನಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಟ್ರೆ ಆವಾಗ ಅರ್ಥಪೂರ್ಣ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ವಿಚಾರ. ಸೊ ಹಾಗಾಗಿ ಈ ಬಡವರ ಪರವಾದಂತ ಕೆಲಸ ಈಗ ಇನ್ನ ನಮ್ಗೆ ಇವತ್ತಿಂದ ಒಂದು 15 ಡೇಸ್ ಟೈಮ್ ಇದೆ. ಸೊ PRS ಅವರು ನಾನು ಮಾತಾಡಿದ ಹಾಗೆ ಈಗ ಒಂದು ಒಳ್ಳೆ ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಸ್ಟೇಜ್ ವೈಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಎಲ್ಲೆಲ್ಲಿ ನಿಂತಿದೆ ಅನ್ನೋದು ನಮ್ಗೆ ಟ್ರ್ಯಾಕರ್ ಗೊತ್ತಾಗುತ್ತೆ. ಫೈನಲ್ ನೋಟಿಫಿಕೇಶನ್ ಆಗಿರೋ ವಿಲೇಜಸ್ ಆಗಿರೋ ಅಂತ ಹಕ್ಕುಪತ್ರಗಳು 1,24,000 ಇದೆ. 1,24,000 ಸೇರಿ 1,41,597 ಫೈನಲ್ ನೋಟಿಫಿಕೇಶನ್ ಆಗಿರುವಂತ ಹಕ್ಕುಪತ್ರಗಳು. ಇದರಲ್ಲಿ ಈಗ ಹಕ್ಕುಪತ್ರ ರೆಡಿ ಇರೋದು ಜನರೇಟ್ ಆಗಿರೋದು 92,719. ಇದರಲ್ಲಿ ಇಂಟರ್ಮೀಡಿಯರಿ ಸ್ಟೇಜಸ್ ಅಲ್ಲಿ ಬ್ಯಾಲೆನ್ಸ್ ಇರೋದು ಸುಮಾರು 50,000 ಬ್ಯಾಲೆನ್ಸ್ ಇದೆ. ಕೇಸ್ ವರ್ಕರ್ ಹತ್ರ 35,000 ಬ್ಯಾಲೆನ್ಸ್ ಇದೆ. VAO ಹತ್ರ 8,100 ಬ್ಯಾಲೆನ್ಸ್ ಇದೆ. ತಹಶೀಲ್ದಾರ್ ಹತ್ರ 10,686 ಬಾಕಿ ಇದೆ. ಸೊ ನಮ್ದು ಟಾರ್ಗೆಟ್ ಈ 50,964 ಏನಿದೆ ಇದನ್ನ ಈಗ ಎಕ್ಸ್ಪಡೈಟ್ ಆಗ್ಬೇಕು ಅನ್ನುವಂತಹದ್ದು. ಸೊ ಈ 50,000 ಪ್ಲಸ್ 92,000 ಸೇರಿದ್ರೆ ಆಲ್ಮೋಸ್ಟ್ 1,42,000 1,43,000 ಅಷ್ಟು ಹಕ್ಕುಪತ್ರ ರೆಡಿ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಇದೆ. ಸೊ ಅದು ನಂಬರ್ಸ್ ಎಲ್ಲೆಲ್ಲಿ ಇದೆ ಅನ್ನೋದು ಕಾಣ್ತಾ ಇದೆ. ವಿಜಯನಗರ ಜಿಲ್ಲೆ ಮೇಲೆ ಇದೆ, ಅಂದ್ರೆ ಜಾಸ್ತಿ ಪೆಂಡೆನ್ಸಿ ಇದೆ. ಬಟ್ ಆದ್ರೆ ಯಾಕೆ ಜಾಸ್ತಿ ಇದೆ ಅಂದ್ರೆ ಹೈಯೆಸ್ಟ್ ವರ್ಕ್ ಮಾಡಿರೋದು ಅವರೇ. ಅವರು ಹುಡುಕಿ ಬಿಟ್ಟೋಗಿದ್ದಂತ ಹೊಸ 500 ಹ್ಯಾಬಿಟೇಷನ್ಸ್ ಅನ್ನ ಇಲ್ಲಿಗೆ ಟ್ರ್ಯಾಕರ್ಗೆ ತಗೊಂಡು ಬಂದಿದ್ದಾರೆ. ಸೊ ಹೈಯೆಸ್ಟ್ ವರ್ಕ್ ಇಸ್ ಡನ್ ಇನ್ ವಿಜಯನಗರ ಜಿಲ್ಲೆ. ಹಾಗಾಗಿನೇ ಇವತ್ತು ಕಾರ್ಯಕ್ರಮನೂ ಕೂಡ ನಾವು ಹೊಸಪೇಟೆಯಲ್ಲಿ ಮಾಡ್ತಾ ಇರೋದು. ನೆಕ್ಸ್ಟ್ ಹೈಯೆಸ್ಟ್ ಸ್ವಲ್ಪ ತುಮಕೂರು ಮತ್ತೆ ವಿಜಯಪುರ ಹಾಗೂ ಚಿತ್ರದುರ್ಗದಲ್ಲೂ ಕೂಡ ಇದೆ. ಸೊ ಬ್ಯಾಂಗ್ಳೂರು ನಗರ ದೂರ ಆಗುತ್ತೆ ಸ್ವಲ್ಪ. ಹೌದು. ನೆಕ್ಸ್ಟ್ ಬೆಳಗಾಮಲ್ಲಿ ಸೈಜಬಲ್ ನಂಬರ್ ಇದೆ, ಹಾವೇರಿಯಲ್ಲಿ ಇದೆ, ಅಂಡ್ ರಾಯಚೂರಲ್ಲೂ ಇದೆ ಸ್ಕೋಪು. ಸೊ ಇಷ್ಟು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಐ ವಿಲ್ ರಿಪೀಟ್: ವಿಜಯನಗರ, ತುಮಕೂರು, ವಿಜಯಪುರ, ಚಿತ್ರದುರ್ಗ, ಬೆಳಗಾವಿ, ಹಾವೇರಿ, ರಾಯಚೂರು ಇಷ್ಟು ಕಡೆನೂ ಕೂಡ ನಮ್ಗೆ ಈಗ ಬಾಗಲಕೋಟ್ ಆಲ್ಸೋ. ಸೊ ಈ ಬಾಗಲಕೋಟೆ, ದಾವಣಗೆರೆ ಇವು ಇಷ್ಟು ಬ್ಯಾಲೆನ್ಸ್ ಪೈಪ್ ಲೈನ್ ಅಲ್ಲಿ ಇರುವಂತದನ್ನ ನಾವೀಗ ಕಂಪ್ಲೀಟ್ ಮಾಡಿದ್ರೆ ಇಲ್ಲೇ ನಮ್ಗೆ ಇನ್ನೊಂದು ಆಲ್ಮೋಸ್ಟ್ 25,000 30,000 ಸಿಗುತ್ತೆ. 30,000 ಮೇಲೆ ಸಿಗುತ್ತೆ ಸರ್. 35,000 ಟ್ರಾನ್ಸ್ಪೋರ್ಟೇಷನ್ ಕೂಡ ಈಸಿ ಸರ್. ಯಾಕಂದ್ರೆ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ತಾವು ಗಮನಿಸಿರೋ ಹಾಗೆ ಒನ್ಸ್ ಕ್ರಿಯೇಟ್ ಆಗೋದ್ಮೇಲೆ ಹಕ್ಕುಪತ್ರ ಆಟೋಮ್ಯಾಟಿಕಲಿ ಡಿಜಿಟಲಿ ಜನರೇಟ್ ಆಗುತ್ತೆ. ಸೊ ಜನರೇಟ್ ಆದ್ಮೇಲೆ ಈಗ ಫರ್ದರ್ ಎಂಡ್ ಟು ಎಂಡ್ ಇಂಟಗ್ರೇಷನ್ ಆಗಿದೆ. ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಇಷ್ಟು ದಿನ ನಾವು ಇದನ್ನ ಬರೀ ಮಾತನಾಡ್ತಾ ಇದ್ವಿ, ಆದ್ರೆ ಈಗ ಫೈನಲಿ ಎಂಡ್ ಟು ಎಂಡ್ ಇಂಟಗ್ರೇಷನ್ ಆಗಿದೆ. ಸೊ ಈಗ ಇದು ತಹಶೀಲ್ದಾರ್ ಹೆಸರಿಗೆ ಹಕ್ಕುಪತ್ರ ಕ್ರಿಯೇಟ್ ಆಗುತ್ತೆ, ಅವ್ರ ಹೆಸರಿಗೆ ಈ ಸ್ವತ್ತುನಲ್ಲಿ ಖಾತಾ ಕ್ರಿಯೇಟ್ ಆಗುತ್ತೆ, ರಿಜಿಸ್ಟ್ರೇಷನ್ ಆಗ್ತದೆ. ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಅಲ್ಲಿಂದ ಮತ್ತೆ ಈ ಸ್ವತ್ತಿಗೆ 2ನೇ ಬಾರಿ ಹೋಗುತ್ತೆ. ಅಲ್ಲಿ ಅಂತಿಮವಾಗಿ ಫಲಾನುಭವಿ ಹೆಸರಿಗೆ ಅಂದ್ರೆ ಮನೆ ಇರೋರ ಹೆಸರಿಗೆ ಖಾತಾ ಆಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.